ಪಾಕಿಸ್ತಾನದಲ್ಲಿ ಮಹಾದಂಗೆ, ಆಸ್ಪತ್ರೆಯಲ್ಲಿ ಪಾಕ್ ಸೇನೆಗೆ ಬಿತ್ತು ಗೂಸ, ಟಿಟಿಪಿ ಉಗ್ರರ ಅಟ್ಟಹಾಸ, ಪಾಕಿಸ್ತಾನದ ಬೀದಿಗಳಲ್ಲಿ ಜ್ವಾಲಾಮುಖಿ, ಸೇನೆಯ ವಿರುದ್ಧವೇ ತಿರುಗಿಬಿದ್ದ ಪಾಕ್ ಜನತೆ. ನಮಸ್ಕಾರ ವೀಕ್ಷಕರೇ, ಭಾರತದ ವಿರುದ್ಧ ದಶಕಗಳಿಂದ ಭಯೋತ್ಪಾದನೆಯ ಕಾರ್ಖಾನೆಯನ್ನು ನಡೆಸ್ತಾ ಇದ್ದ ಪಾಕಿಸ್ತಾನಕ್ಕೆ ಇಂದು ತಾನು ಸಾಕಿದ ಹಾವುಗಳೇ ಕಚ್ಚೋದಕ್ಕೆ ಶುರು ಮಾಡಿವೆ. ಆದರೆ ಇಂದಿನ ಬ್ರೇಕಿಂಗ್ ನ್ಯೂಸ್ ಕೇವಲ ಉಗ್ರರ ದಾಳಿಯ ಬಗೆಗಿನಲ್ಲ, ಪಾಕಿಸ್ತಾನದ ಇತಿಹಾಸದಲ್ಲೇ ಹಿಂದೆಂದೂ ಕಾಣದಂತಹ ಒಂದು ಕರಾಳ ಹಾಗೂ ಅತಿದೊಡ್ಡ ಬಂಡಾಯ ಶುರುವಾಗಿದೆ. ಪಾಕಿಸ್ತಾನದ ಜನತೆ ಈ ಬಾರಿ ಬಂದೂಕು ಹಿಡಿದಿರೋದು ಉಗ್ರರ ವಿರುದ್ಧದ್ದಲ್ಲ. ಪಾಕಿಸ್ತಾನದ ಜನ ಈ ಬಾರಿ ಬಂದೂಕು ಹಿಡಿದಿರೋದು ಉಗ್ರರ ವಿರುದ್ಧವಲ್ಲ, ಬದಲಾಗಿ ಸ್ವತಃ ಪಾಕಿಸ್ತಾನಿ ಸೇನೆಯ ವಿರುದ್ಧ. ಅಂತಾರಾಷ್ಟ್ರೀಯ ರಾಜಕೀಯ ಮತ್ತು ಡಿಫೆನ್ಸ್ ಕಾರಿಡಾರ್ಗಳಲ್ಲಿ ಈಗ ಭಾರೀ ಬಿರುಗಾಳಿ ಎಬ್ಬಿಸ್ತಾ ಇರುವ ಆ ಬ್ರೇಕಿಂಗ್ ರಿಪೋರ್ಟ್ ಏನು ಗೊತ್ತಾ? ಆ ಬ್ರೇಕಿಂಗ್ ನ್ಯೂಸ್ ರಿಪೋರ್ಟ್ ಏನಂದರೆ, ಪಾಕಿಸ್ತಾನದ ಕ್ವೆಟ್ಟಾ ನಗರದ ಆಸ್ಪತ್ರೆಯೊಂದರಲ್ಲಿ ಮೃತಪಟ್ಟ ತಮ್ಮ ಪೊಲೀಸ್ ಅಧಿಕಾರಿಗಳ ಮೃತದೇಹವನ್ನು ನೋಡೋದಕ್ಕೆ ಬಂದಿದ್ದಂತಹ ಸಾರ್ವಜನಿಕರು ಪಾಕ್ ಸೇನೆಯ ಯೋಧರನ್ನ ಆಸ್ಪತ್ರೆಯಿಂದಲೇ ಒದ್ದು ಗೂಸ ಕೊಟ್ಟು ಹೊರಗಡೆ ಹಾಕಿದ್ದಾರೆ. ಅಷ್ಟೇ ಎಲ್ಲ, ಪಾಕಿಸ್ತಾನದಲ್ಲಿ ನಡೀತಾ ಇರುವ ಈ ಉಗ್ರವಾದದ ಹಿಂದೆ ಪಾಕ್ ಸೇನೆಯ ಸಮವಸ್ತ್ರವೇ ಇದೆ ಅಂತ ಘೋಷಣೆ ಕೂಗೋದರ ಮೂಲಕ ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತಿದ್ದಾರೆ. ಅಷ್ಟಕ್ಕೂ ಜನರ ರಕ್ಷಣೆಗೆ ನಿಲ್ಲಬೇಕಾದ ಸೇನೆಯ ಮೇಲೆ ಪಾಕಿಸ್ತಾನದ ಜನತೆಗೆ ಇಷ್ಟೊಂದು ಭೀಕರ ಆಕ್ರೋಶ ಭುಗಿಲೇಳೋದಕ್ಕೆ ಕಾರಣವೇನು? ಟಿಟಿಪಿ ಉಗ್ರರು ಪೊಲೀಸ್ ಅಧಿಕಾರಿಯನ್ನ ಕಿಡ್ನ್ಯಾಪ್ ಮಾಡಿ ಅವರ ದೇಹವನ್ನ ರಸ್ತೆಯಲ್ಲಿ ಎಳೆದುಕೊಂಡು ಹೋದರೂ ಪಾಕ್ ಸೇನೆ 3 ಗಂಟೆಗಳ ಕಾಲ ಅಡಗಿ ಕೂತಿದ್ಯಾಕೆ? ಸ್ಥಳೀಯರೇ ಹುಡುಕಿ ತಂದ ಆ ದೇಹವನ್ನ ಫ್ರಾಂಟಿಯರ್ ಕಾರ್ಪ್ಸ್ ಸೈನಿಕರು ಬಲವಂತವಾಗಿ ಕಸಿದುಕೊಂಡು ಕ್ರೆಡಿಟ್ ಕದಿಯೋದಕ್ಕೆ ಮಾಡದಂತಹ ಆ ನೀಚ ನಾಟಕ ಎಂಥದ್ದು? ಮತ್ತು ಜನರ ಆಕ್ರೋಶದ ಕಟ್ಟೆ ಒಡೆದು ಪಿಒಕೆ ಹಾಗೂ ಬಲೂಚಿಸ್ತಾನ್ ಕೈತಪ್ಪಿ ಹೋಗ್ತಾ ಇರುವ ಆ ಸಮಯದಲ್ಲಿ ಸೇನಾ ಮುಖ್ಯಸ್ಥ ಆಸಿಂ ಮುನೀರ್ ಅವರ ಸಿಂಹಾಸನದ ಬಗೆಗೆ ಮತ್ತು ಜನರ ಆಕ್ರೋಶದ ಕಟ್ಟೆ ಒಡೆದು ಹೋಗ್ತಾ ಇದೆ. ಒಂದು ಕಡೆ ಪಿಒಕೆ ಮತ್ತು ಬಲೂಚಿಸ್ತಾನ್ ಕೈತಪ್ಪಿ ಹೋಗ್ತಾ ಇರುವ ಈ ಸಮಯದಲ್ಲಿ ಸೇನಾ ಮುಖ್ಯಸ್ಥ ಜನರಲ್ ಆಸಿಂ ಮುನೀರ್ ಅವರ ಸಿಂಹಾಸನ ಹೇಗೆ ಅಕ್ಷರಶಃ ಕೈ ತಪ್ತಾ ಇದೆ, ಧೂಳಿಪಟವಾಗ್ತಾ ಇದೆ. ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಡಾಕ್ಯುಮೆಂಟರಿ ವಿಡಿಯೋದಲ್ಲಿ ಪಾಕಿಸ್ತಾನದ ಆಂತರಿಕ ದಂಗೆ, ಸೇನೆಯ ಹೇಡಿತನ ಮತ್ತು ಪಾಕಿಸ್ತಾನದ ವಿಭಜನೆಯ ಕೌಂಟ್ ಡೌನ್ನ ಪ್ರತಿಯೊಂದು ಇನ್ಸೈಡ್ ಸೀಕ್ರೆಟ್ ಅನ್ನ ಎಳೆಯಾಗಿ ಬಿಚ್ಚಿಡೋಣ. ಈ ಮಾಹಿತಿಯನ್ನ ಪ್ರತಿಯೊಬ್ಬ ಜವಾಬ್ದಾರಿಯುತ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಪಾಕಿಸ್ತಾನ ಸೇನೆ ಹೇಡಿ ಸೇನೆ ಅಂತಲೇ ಹೇಳಬಹುದಾ? ಯಾಕಂತಂದರೆ ಬಲೂಚ್ ಬಂಡುಕೋರರ ಗುಂಡಿನ ಶಬ್ದಕ್ಕೇ ಪಾಕಿಸ್ತಾನ ಸೇನೆ ಹೇಡಿತನದಿಂದ ಒಳಗಡೆ ಹೋಗಿ ಅವಿತು ಕೂತಿತ್ತಲ್ಲ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ಪಾಕಿಸ್ತಾನದಿಂದ ಬಲೂಚಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರ ಬೇರ್ಪಡಬೇಕು ಅಂತ ನಿಮಗನ್ಸುತ್ತಾ? ಆದಷ್ಟು ಬೇಗ ಪಾಕ್ ಆಕ್ರಮಿತ ಪ್ರದೇಶ ಅರ್ಥಾತ್ ಈ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತಕ್ಕೆ ಸೇರಬೇಕು ಅಂತ ನಿಮಗನ್ಸುತ್ತಾ? ಪ್ರಧಾನಿ ನರೇಂದ್ರ ಮೋದಿಯವರು ಯುದ್ಧ ಮಾಡಬೇಕು ಅಂತ ನಿಮಗನ್ಸುತ್ತಾ? ಯಾಕಂತಂದರೆ ಈಗಾಗಲೇ ಅದೇ ಪಾಕಿಸ್ತಾನನೇ ಸುಟ್ಟು ಭಸ್ಮ ಆಗ್ತಾ ಇದೆ. ಆಂತರಿಕ ಕಚ್ಚಾಟ, ಯುದ್ಧದಿಂದ ಸತ್ಯನಾಶವಾಗ್ತಾ ಇದೆ. ನಮ್ಮ ಭಾರತೀಯರ ಗುಂಡು ಯಾಕೆ ವೇಸ್ಟ್ ಮಾಡಬೇಕು? ನಿಮಗೇನು ಅನಿಸುತ್ತೆ? ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಪಾಕಿಸ್ತಾನದ ಮೇಲೆ ಟಿಟಿಪಿ ಉಗ್ರರ ಅಟ್ಟಹಾಸ, ನೂರಾರು ಪಾಕಿಸ್ತಾನಿ ಸೈನಿಕರು ಧೂಳಿಪಟ. ವೀಕ್ಷಕರೇ, ಪಾಕಿಸ್ತಾನದ ಈ ಆಂತರಿಕ ಜ್ವಾಲಾಮುಖಿ ಸ್ಫೋಟಗೊಂಡಿದ್ದು ಕ್ವೆಟ್ಟಾ ಮತ್ತು ಜಿಯಾರತ್ ಪ್ರದೇಶಗಳಲ್ಲಿ ನಡೆದಂತಹ ಒಂದು ಕರಾಳ ರಾತ್ರಿಯ ದಾಳಿಯಿಂದಾಗಿ. ಪೊಲೀಸರ ಕಿಡ್ನ್ಯಾಪ್. ಟಿಟಿಪಿ ಉಗ್ರರು ಏಕಾಏಕಿ ಕ್ವೆಟ್ಟಾದ ಪೊಲೀಸ್ ಚೆಕ್ ಪೋಸ್ಟ್ಗಳ ಮೇಲೆ ಭಾರೀ ಶಸ್ತ್ರಾಸ್ತ್ರಗಳೊಂದಿಗೆ ಮುಗಿಬೀಳುತ್ತಾರೆ. ಕರ್ತವ್ಯದಲ್ಲಿದ್ದ ಪೊಲೀಸ್ ಅಧಿಕಾರಿಗಳನ್ನು ಸಾರ್ವಜನಿಕವಾಗಿಯೇ ಕಿಡ್ನ್ಯಾಪ್ ಮಾಡಿ ಬೆಟ್ಟದ ಕಡೆಗೆ ಎಳೆದುಕೊಂಡು ಹೋಗಿದ್ದಾರೆ. ರಸ್ತೆಯಲ್ಲಿ ಎಳೆದೊಯ್ತಿದ್ರು. ಪೊಲೀಸರನ್ನ ಕಿಡ್ನ್ಯಾಪ್ ಮಾಡಿ ಅವರನ್ನು ಶಾಶ್ವತ ನಿದ್ರೆಗೆ ದೂಡಿದ ಪೊಲೀಸರನ್ನ ಕಿಡ್ನ್ಯಾಪ್ ಮಾಡಿ ಅವರನ್ನು ಮಟ್ಯಾಶ್ ಮಾಡಿದ ಉಗ್ರರು ಅವರ ಮೃತದೇಹವನ್ನು ವಾಹನಗಳಿಗೆ ಕಟ್ಟಿ ರಸ್ತೆಯಲ್ಲಿ ಎಳೆದುಕೊಂಡು ಹೋಗುವ ಪೈಚಾಚಿಕ ಕೃತ್ಯ ಮೆರೀತಾರೆ. ಇದು ಇಡೀ ಪಾಕಿಸ್ತಾನದ ಪೊಲೀಸ್ ವ್ಯವಸ್ಥೆಯನ್ನು ಅಕ್ಷರಶಃ ಸುಟ್ಟು ಭಸ್ಮ ಮಾಡಿದ ಘಟನೆಯಾಗಿತ್ತು. ಈ ಘಟನೆ ನಡೀತಾ ಇದ್ದ ಸ್ಥಳದಿಂದ ಕೇವಲ ಕೆಲವು ಕಿಲೋಮೀಟರ್ ದೂರದಲ್ಲಿ ಪಾಕ್ ಸೇನೆಯ ಅತಿದೊಡ್ಡ ಕ್ಯಾಂಪ್ ಇತ್ತು. ಆದರೆ ಉಗ್ರರ ಗುಂಡಿನ ಸದ್ದು ಕೇಳಿ ತಕ್ಷಣ ಪಾಕ್ ಸೇನೆ 3 ಗಂಟೆಗಳ ಕಾಲ ತಮ್ಮ ಕ್ಯಾಂಪ್ನಿಂದ ಒಂದು ಹೆಜ್ಜೆನೂ ಕೂಡ ಹೊರಗಿಡದೆ ಬಚ್ಚಿಟ್ಕೊಂಡು ಹೇಡಿತನ ಪ್ರದರ್ಶನ ಮಾಡಿದ್ರು. ಶವಪೆಟ್ಟಿಗೆಯ ರಾಜಕಾರಣ, ಕ್ರೆಡಿಟ್ ಕದಿಯಲು ಬಂದ ಪಾಕ್ ಸೈನಿಕರು,
ಸೇನೆ ಬರೋದಿಲ್ಲ ಅಂತ ಖಚಿತವಾದಾಗ ಸಂತ್ರಸ್ತ ಪೊಲೀಸ್ ಅಧಿಕಾರಿಗಳ ಕುಟುಂಬದವರೇ ಜೀವದ ಹಂಗು ತೊರೆದು ಆ ಕಗ್ಗತ್ತಲಲ್ಲಿ ತಮ್ಮವರನ್ನ ಹುಡುಕೊಂಡು ಹೋದ್ರು. ಜನರ ಸಾಹಸ. ತಾವೇ ಸ್ವತಃ ಅಪಾಯಕಾರಿ ಜಾಗಗಳಿಗೆ ಹೋಗಿ ತಮ್ಮವರ ಮೃತದೇಹವನ್ನ ವಾಹನಗಳಲ್ಲಿ ಹಿಡಿದುಕೊಂಡು ಆಸ್ಪತ್ರೆಯತ್ತ ಹೊರಟು ಬರ್ತಾರೆ. ಇಲ್ಲೇ ಶುರುವಾಯ್ತು ನೋಡಿ ಪಾಕ್ ಸೇನೆಯ ಅಸಲಿ ಹೈ ಡ್ರಾಮಾ. ಯಾವಾಗ ಈ ಮೃತದೇಹಗಳು ಸಿಕ್ವು ಅನ್ನೋ ಸುದ್ದಿ ಸೇನೆಗೆ ಮುಟ್ಟಿತೋ ತಕ್ಷಣವೇ ಪಾಕ್ ಸೇನೆಯ ಒಂದು FC ಯೋಧರು ಕ್ಯಾಮ್ರಾಗಳನ್ನು ಹಿಡಿದುಕೊಂಡು ಅಲ್ಲಿಗೆ ದೌಡಾಯಿಸ್ತಾರೆ. ಕುಟುಂಬದವರ ವಾಹನಗಳನ್ನು ಅಡ್ಡಗಟ್ಟಿ ಡೆಡ್ ಬಾಡಿಗಳನ್ನು ತೊಗೊಂಬಂದಿದ್ರಲ್ಲ ಆ ಡೆಡ್ ಬಾಡಿಗಳನ್ನು ಮೃತದೇಹಗಳನ್ನು ಬಲವಂತವಾಗಿ ಸೇನಾ ಅಧಿಕಾರಿಗಳು ಕಸಿದುಕೊಂಡು ತಮ್ಮ ಸೇನಾ ವಾಹನಗಳಿಗೆ ಹಾಕೊಳ್ತಾರೆ. ಉದ್ದೇಶ ಒಂದೇ, ನಾವು ಆಪರೇಷನ್ ಮಾಡಿ ಈ ದೇಹಗಳನ್ನು ತಂದ್ವಿ ಅಂತ ಇಡೀ ಜಗತ್ತಿಗೆ ಸುಳ್ಳು ಹೇಳಿ ಕ್ರೆಡಿಟ್ ಕದಿಯುವ ವಿಕೃತ ಪ್ರಯತ್ನ ಇದಾಗಿತ್ತು. ಆಸ್ಪತ್ರೆಯಲ್ಲಿ ಮಹಾದಂಗೆ, ಪಾಕ್ ಸೈನಿಕರನ್ನು ಓಡಿಸಿ ಹೊಡೆದ ಸಾರ್ವಜನಿಕರು, ಕ್ರೆಡಿಟ್ ಕದಿಯೋ ಆಸೆಯಿಂದ ಕ್ರೆಡಿಟ್ ಕದಿಯೋದಕ್ಕೆ ಬಂದಂತಹ ಈ ಸೇನಾಧಿಕಾರಿಗಳು, ಈ ಸೈನಿಕರು ಆ ಮೃತದೇಹಗಳನ್ನು ಕ್ವೆಟ್ಟಾದ ಸಿವಿಲ್ ಆಸ್ಪತ್ರೆಗೆ ತರುವ ಬದಲು ಪಾಕ್ ಸೇನೆ ಬಲವಂತವಾಗಿ ಪೊಲೀಸ್ ಲೈನ್ಸ್ಗೆ ತೆಗೆದುಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡುತ್ತೆ. ಇಲ್ಲೇ ಜನರ ತಾಳ್ಮೆಯ ಕಟ್ಟೆ ಒಡೆದು ಹೋಗ್ಬಿಡತ್ತೆ. ಸೇನೆಯ ಮೇಲೆ ದಾಳಿ ಮಾಡ್ತಾರೆ. ಆಸ್ಪತ್ರೆಯ ಬಳಿ ಜಮಾಯಿಸಿದ್ದ ಸಾವಿರಾರು ನಾಗರಿಕರು, ಕಣ್ಣೀರು ಹಾಕ್ತಾ ಇದ್ದ ಕುಟುಂಬದವರು ಏಕಾಏಕಿ ರೊಚ್ಚಿಗೆದ್ರು. ಪಾಕ್ ಸೇನೆಯ ವಾಹನಗಳಿಗೆ ಮುತ್ತಿಗೆ ಹಾಕಿ ಸೈನಿಕರನ್ನ ಅಕ್ಷರಶಃ ಒದ್ದು ಗೋಸಾ ಕೊಟ್ಟು ಆಸ್ಪತ್ರೆಯ ಆವರಣದಿಂದಲೇ ಒದ್ದು ಓಡಿಸಿದ್ದಾರೆ. ತನ್ನ ಸ್ವಂತ ದೇಶದಲ್ಲೇ ತನ್ನದೇ ಜನರ ಕೈಯಲ್ಲಿ ಸೇನೆ ವಧೆ ತಿಂದ ಈ ಘಟನೆ ಪಾಕಿಸ್ತಾನದ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಡೆದ ಅತಿದೊಡ್ಡ ಮುಖಭಂಗವಾಗಿದೆ. ಸಮವಸ್ತ್ರದ ವಿರುದ್ಧ ಘೋಷಣೆ. ಇಡೀ ಕ್ವೆಟ್ಟಾ ನಗರ ಈಗ ಒಂದೇ ಒಂದು ಘೋಷಣೆಯಿಂದ ಮುಳುಗತಾಗಿದೆ. ಅದೇನಂತಂದ್ರೆ ಉಗ್ರವಾದದ ಹಿಂದೆ ಇರೋದು ಇದೇ ಸೇನೆಯ ಸಮವಸ್ತ್ರ ಅಂತ. ಅಂದ್ರೆ ಉಗ್ರರನ್ನ ಬಿಟ್ಟು ಈ ಸೇನೆಯೇ ನಮ್ಮ ಜನರಿಗೆ ತೊಂದರೆ ಕೊಡ್ತಾ ಇದೆ, ಇವರೇ ನಮ್ಮನ್ನ ಸುಟ್ಟು ಭಸ್ಮ ಮಾಡ್ತಾ ಇದ್ದಾರೆ, ಇದೇ ನಮ್ಮ ಉಗ್ರವಾದಕ್ಕೆ ಅಂದರೆ ಉಗ್ರರು ಮತ್ಯಾರವಲ್ಲ, ನಮ್ಮ ಸೇನಾಧಿಕಾರಿಗಳೇ, ನಮ್ಮ ಸೈನಿಕರೇ ಅಂತ ಪಾಕಿಸ್ತಾನದ ಜನತೆ ಆರೋಪ ಮಾಡ್ತಾ ಇದೆ. ಆಂತರಿಕ ಛಿದ್ರ ಕೈಜಾರಿ ಹೋಗ್ತಾ ಇರುವ POK ಮತ್ತು ಬಲೂಚಿಸ್ತಾನ. ಪಾಕ್ ಸೇನೆಗೆ ಈಗ ಕೇವಲ TTP ಉಗ್ರರ ಭಯ ಮಾತ್ರ ಅಲ್ಲ, ಪಾಕಿಸ್ತಾನದ ನಕ್ಷೆಯೇ ಈಗ ಛಿದ್ರವಾಗುವ ಹಂತಕ್ಕೆ ತಲುಪಿದೆ. ಒಂದು ಕಡೆ POK ಅಂದರೆ ಪಾಕ್ ಆಕ್ರಮಿತ ಕಾಶ್ಮೀರದ ಜನತೆ ನಮಗೆ ಪಾಕಿಸ್ತಾನ ಬೇಡ, ನಮಗೆ ಈ ಪಾಕ್ ಸೈನಿಕರು ಬೇಡ, ಮೊದಲು ಈ POKಯಿಂದ ಪಾಕಿಸ್ತಾನ ಸೈನಿಕರು ಒದ್ದು ಹೊರಗಡೆ ಹೋಗಬೇಕು, ಮೊದಲು ಫಸ್ಟ್ ಇವರು ತೊಲಗಬೇಕು ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಬೀದಿಗಿಳಿದು ದೊಡ್ಡ ಪ್ರತಿಭಟನೆ ಮಾಡ್ತಿದ್ದಾರೆ. ಪಾಕ್ ಸೇನೆ ಅಲ್ಲಿನ ಜನರ ಮೂಲ ಸೌಕರ್ಯಗಳನ್ನು ಕಿತ್ತುಕೊಂಡು ನೋಡಿ, ನೀರು ಬಿಡ್ತಾ ಇಲ್ಲ ಈ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ. ಗೋಧಿ ಹಿಟ್ಟು, ಅಕ್ಕಿ, ಬೇಳೆ, ಕಾಳು, ಹಾಲು ಎಲ್ಲ ಸ್ಟಾಪ್ ಮಾಡಿಬಿಟ್ಟಿದೆ ಪಾಕಿಸ್ತಾನದ ಸೇನೆ. ಇದೇನಿದು ಹೇಡಿತನದ ಸೇನೆ ಅಂತ ಹೇಳ್ಬೋದು ನಾವಿದನ್ನು. ಮತ್ತೊಂದು ಕಡೆ ಪಾಕಿಸ್ತಾನದ ಅತಿದೊಡ್ಡ ಷಡ್ಯಂತ್ರವಾದ ಬಲೂಚಿಸ್ತಾನದಲ್ಲಿ ಪಾಕ್ ಸೇನೆಯು ದಶಕಗಳಿಂದ ಸಾವಿರಾರು ಅಮಾಯಕರನ್ನು ನಿಗೂಢವಾಗಿ ಎತ್ತುಕೊಂಡು ಹೋಗಿ ಅವರನ್ನು ಸುಟ್ಟು ಹಾಕ್ತಾ ಇದ್ರು, ಅವರನ್ನು ಪೈಚಾಚಿಕವಾಗಿ ಅವರ ಕತೆ ಮುಗಿಸ್ತಾ ಇದ್ರು. ಈಗ ಆ ಆಕ್ರೋಶದ ಜ್ವಾಲಾಮುಖಿಯಾಗಿ ಸ್ಫೋಟಗೊಂಡಿದ್ದು ಪೂರ್ಣ ಸ್ವಾತಂತ್ರ್ಯವೇ ನಮ್ಮ ಗುರಿಯಂತ ಬಲೂಚಿ ಬಂಡುಕೋರರು ಪಾಕ್ ಯೋಧರನ್ನು ಹುಡುಕಿ ಆನ್ ದ ಸ್ಪಾಟ್ ಭಸ್ಮ ಮಾಡ್ತಾ ಇದ್ದಾರೆ. ಕರ್ಮದ ಫಲ, ಉಗ್ರರ ಕಾರ್ಖಾನೆಗೆ ಅವರದ್ದೇ ಬೆಂಕಿಯ ಬಿಸಿ. ಭಾರತದ ವಿರುದ್ಧ ಬಳಸಲು ಪಾಕಿಸ್ತಾನ ಸೃಷ್ಟಿಸಿದ ಭಯೋತ್ಪಾದನಾ ನೆಟ್ವರ್ಕ್ ಇಂದು ಪಾಕಿಸ್ತಾನದ ಅಸ್ತಿತ್ವವನ್ನೇ ನುಂಗಿ ಹಾಕ್ತಾಗಿದೆ. ಭಾರತದ ಕಾಶ್ಮೀರದಲ್ಲಿ ಅಶಾಂತಿ ಸೃಷ್ಟಿಸಲು ಪಾಕಿಸ್ತಾನ ದಶಕಗಳಿಂದ ಹಣ, ಶಸ್ತ್ರಾಸ್ತ್ರ ಮತ್ತು ಟ್ರೈನಿಂಗ್ ಕೊಟ್ಟು ಉಗ್ರರನ್ನ ಬೆಳೆಸ್ತಾ ಇತ್ತು. ನಮ್ಮ ಹಿತ್ತಲಲ್ಲಿ ಸಾಕಿದ ಹಾವು ಕೇವಲ ನೆರೆಯವರನ್ನ ಮಾತ್ರ ಕಚ್ಚುತ್ತೆ ಪಾಕಿಸ್ತಾನ ದೊಡ್ಡ ಭ್ರಮೆಯಲ್ಲಿತ್ತು. ಆದರೆ ಇಂದು ಅದೇ ಹಾವುಗಳು ವಾಪಸ್ ತಿರುಗಿ ಬಿದ್ದು ಪಾಕಿಸ್ತಾನದ ಸೇನೆಗೇನೆ ಕಚ್ಚುತ್ತಾ ಇವೆ. ಉಗ್ರರ ಕಾರ್ಖಾನೆ ಈಗ ತನ್ನದೇ ಉತ್ಪನ್ನಗಳಿಂದ ಅಕ್ಷರಶಃ ಧೂಳಿಪಟವಾಗ್ತಾಗಿದೆ. ಜನರಲ್ ಆಸಿಮ್ ಮುನೀರ್ ಅವರ ಕುರ್ಚಿ ಈಗ ಸಂಪೂರ್ಣವಾಗಿ ಅಲುಗಾಡೋದಕ್ಕೆ ಶುರು ಮಾಡಿದೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ನ ತಾಳಕ್ಕೆ ತಕ್ಕಂತೆ ಕುಣಿತಾ ಇರುವ ಈ ಶಹಬಾಜ್ ಶರೀಫ್ ಮುಂದಿನ ದಿನಗಳಲ್ಲಿ ತನ್ನ ಆಡಳಿತ ಮುಗಿಯೋವರೆಗೂ ಈ ಪಾಕಿಸ್ತಾನವನ್ನು ಯಾರಿಗಾದರೂ ಮಾರಿಬಿಡ್ತಾನ ಅಥವಾ ಲೀಸ್ ಕೊಟ್ಟು ಬಿಡ್ತಾನ ಅನ್ನುವಂತಹದ್ದು ಡೌಟ್ ಬರ್ತಾಗಿದೆ. ಪಾಕಿಸ್ತಾನದಲ್ಲಿ ಸೇನೆಯ ವಿರುದ್ಧವೇ ದೊಡ್ಡ ದಂಗೆ ಎದ್ದಿರೋದ್ರಿಂದ ಪಾಕಿಸ್ತಾನಕ್ಕೆ ಇನ್ನು ಮುಂದೆ ಉಳಿಗಾಲ ಎನ್ನುವುದು ಖಚಿತವಾಗಿದೆ. ಕ್ವೆಟ್ಟಾದ ಆಸ್ಪತ್ರೆಯಲ್ಲಿ ಪಾಕ್ ಸೇನೆ ತಿಂದಂತಹ ಆ ಗೂಸ ಕೇವಲ ಒಂದು ಕ್ಷಣದ ಆಕ್ರೋಶವಲ್ಲ, ಅದು ದಶಕಗಳಿಂದ ಪಾಕಿಸ್ತಾನಿ ಸೇನೆ ತನ್ನದೇ ಜನರ ಮೇಲೆ, ಬಲೂಚಿಸ್ತಾನದ ಅಮಾಯಕರ ಮೇಲೆ ನಡೆಸಿದಂತಹ ದೌರ್ಜನ್ಯದ ಫಲ ಅಂತಲೇ ಹೇಳಬಹುದು.
ಈಗ ಉಗ್ರರ ಕೈಯಲ್ಲಿ ತಮ್ಮ ಪೊಲೀಸರು ನರಕ ದರ್ಶನ ಅನುಭವಿಸ್ತಾ ಇದ್ದರೂ ಅಡಗಿ ಕೂತಿದ್ದ ಸೇನೆ ಕ್ರೆಡಿಟ್ ಕದಿಯೋದಕ್ಕೋಸ್ಕರ ಬಂದಂತಹ ಈ ಪಾಕಿಸ್ತಾನ ಸೇನೆ ಜನರಿಂದ ಹೊಡೆತ ತಿಂದು ಮಣ್ಣು ಪಾಲಾಗಿದೆ. ಅವರ ಗೌರವ, ಅವರ ರೆಸ್ಪೆಕ್ಟು ಎಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ. ಉಗ್ರವಾದದ ಹಿಂದೆ ಸೇನೆನೇ ಇದೆ ಅಂತ ಜನರ ನಂಬಿಕೆ ಗಟ್ಟಿಯಾಗ್ತಾ ಇರುವ ಈ ಹೊತ್ತಲ್ಲಿ ಪಾಕಿಸ್ತಾನ ತನ್ನದೇ ಆಂತರಿಕ ಕಚ್ಚಾಟದಲ್ಲಿ ಸುಟ್ಟು ಭಸ್ಮಮಾಗ್ತಾ ಇದೆ. ಪಿಒಕೆ ಮತ್ತು ಬಲೂಚಿಸ್ತಾನ್ ಪಾಕಿಸ್ತಾನದ ನಕ್ಷೆಯಿಂದ ಬೇರ್ಪಟ್ಟು ಪಾಕಿಸ್ತಾನವು ಭೌಗೋಳಿಕವಾಗಿ ಛಿದ್ರವಾಗುವ ಆ ಕೌಂಟ್ಡೌನ್ ಈಗ ಅಧಿಕೃತವಾಗಿ ಶುರುವಾಗಿದೆ. ಪಾಪದ ಕೊಡ ತುಂಬಿದಾಗ ಇತಿಹಾಸ ಯಾರಿಗೂ ಕೂಡ ಕ್ಷಮೆ ನೀಡೋದಿಲ್ಲ ಅನ್ನೋದಕ್ಕೆ ಇಂದಿನ ಪಾಕಿಸ್ತಾನವೇ ಅತಿ ದೊಡ್ಡ ಉದಾಹರಣೆಯಾಗಿದೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಪಾಕಿಸ್ತಾನ ಸೇನೆ ಹೇಡಿ ಸೇನೆ ಅಂತಲೇ ಹೇಳಬಹುದಾ? ಯಾಕಂತಂದರೆ ಬಲೂಚ್ ಬಂಡುಕೋರರ ಗುಂಡಿನ ಶಬ್ದಕ್ಕೇ ಪಾಕಿಸ್ತಾನ ಸೇನೆ ಹೇಡಿತನದಿಂದ ಒಳಗಡೆ ಹೋಗಿ ಅವಿತು ಕೂತಿತ್ತಲ್ಲ, ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ಪಾಕಿಸ್ತಾನದಿಂದ ಬಲೂಚಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರ ಬೇರ್ಪಡಬೇಕು ಅಂತ ನಿಮಗನ್ಸುತ್ತಾ? ಆದಷ್ಟು ಬೇಗ ಪಾಕ್ ಆಕ್ರಮಿತ ಪ್ರದೇಶ ಅರ್ಥಾತ್ ಈ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತಕ್ಕೆ ಸೇರಬೇಕು ಅಂತ ನಿಮಗನ್ಸುತ್ತಾ? ಪ್ರಧಾನಿ ನರೇಂದ್ರ ಮೋದಿಯವರು ಯುದ್ಧ ಮಾಡಬೇಕು ಅಂತ ನಿಮಗನ್ಸುತ್ತಾ? ಯಾಕಂತಂದರೆ ಈಗಾಗಲೇ ಅದೇ ಪಾಕಿಸ್ತಾನನೇ ಸುಟ್ಟು ಭಸ್ಮ ಆಗ್ತಾ ಇದೆ. ಆಂತರಿಕ ಕಚ್ಚಾಟ ಯುದ್ಧದಿಂದ ಸತ್ಯನಾಶವಾಗ್ತಾ ಇದೆ. ನಮ್ಮ ಭಾರತೀಯರ ಗುಂಡು ಯಾಕೆ ವೇಸ್ಟ್ ಮಾಡಬೇಕು? ನಿಮಗೇನು ಅನಿಸುತ್ತೆ? ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಜೊತೆಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾವು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ತಲುಪುತ್ತೆ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.